ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮೊದಲೇ ಒಪ್ಪಂದ ಆಗಿದ್ರೆ ಅಧಿಕಾರ ಹಂಚಿಕೆ ಆಗಲಿ, ಡಿಸಿಎಂ ಸಿಎಂ ನಡುವೆ ಒಪ್ಪಂದ ಆಗಿದ್ರೆ ಹಂಚಿಕೆ ಆಗಲಿ ಅಂತ ಜಗಳೂರು ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಹೊಸ ಬಾಂಬ್ ಹಾಕಿದ್ದಾರೆ. ಏನಾದರೂ ಒಪ್ಪಂದ ಆಗಿದ್ರೆ 2.5 ವರ್ಷ ಇವರು 2.5 ವರ್ಷ ಅವರು ಅಂತ ಏನಾದರೂ ಅಂತ ಒಪ್ಪಂದ ಏನಾದರೂ ಆಗಿದ್ರೆ ಬದಲಾವಣೆ ಆಗಲಿ ಅಂತ ಜಗಳೂರು ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿರುವಂಥ ದೇವೇಂದ್ರಪ್ಪ ಜೊತೆಗೆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂದಮೇಲೆ ಚರ್ಚೆ ಅನಗತ್ಯ ಅಂತ ಕೂಡ ಅವರೇ ಹೇಳಿದ್ದಾರೆ. ಇವೆಲ್ಲ ನನಗೆ ಅಭಿವೃದ್ಧಿ ವಿಚಾರ ಬಿಟ್ಟರೆ ನಮ್ಮ ವೈಯಕ್ತಿಕ ಕ್ಷೇತ್ರದ ಅಭಿವೃದ್ಧಿ ಮತ್ತು CM DCM ಮತ್ತು ನಮ್ಮ ಸಚಿವ ಸಂಪುಟದ ಸಚಿವರು ನಿಮ್ಮ ಜೊತೆ ಅಂಥ ಸಂಪರ್ಕ ಇವೆಲ್ಲ ಚರ್ಚೆ ನಡೆದು ನನಗೆ ಕಂಪ್ಲೇಂಟ್ಸ್ ಇದ್ದರೆ ನಾನು ನನ್ನ ವೈಯಕ್ತಿಕ ಅಲ್ಲ, ನನ್ನ ಕ್ಷೇತ್ರದ ವಿಚಾರವಾಗಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಭಯದಿಂದ ನಾನು ಅವರ ಒಬ್ಬ ಉಸ್ತುವಾರಿಗೆ ಹೇಳ್ತಾ ಇದ್ದೆ. ಅಂಥದ್ದೇನಿರಲಿಲ್ಲ, ನಾನು ಹೇಳಾಗತ್ತೇನೂ ಇಲ್ಲ. ಇನ್ನು ಅಧಿಕಾರದ ಹಂಚಿಕೆ ವಿಚಾರ ಎಲ್ಲಿದೆ, ಹೋಗಲಿ ಖಾಲಿ ಇದೆಯಾ, ಇದ್ದರೆ ನಮಗೇನಾದರೂ ಗೊತ್ತಿದ್ದರೆ ನಾನು ಆವತ್ತಿನ ದ ಟೈಮ್ ಆಫ್ CM DCM ಪ್ರಮಾಣ ವಚನ ತಗೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಹಂಚಿಕೆ ಇದ್ದರೆ ಅದರಂತೆ ನಡ್ಕೋಬೇಕಾದ್ದು ಕರ್ತವ್ಯ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ. ಇದೆಲ್ಲದಕ್ಕೂ ಮೀರಿದಂಥ ಒಂದು ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅವರೆಲ್ಲ ತುಂಬ ಮೇರುಮಟ್ಟದಲ್ಲಿ ಇದ್ದಾರೆ, ದೊಡ್ಡದಾಗಿ ಬೆಳೆದಿದ್ದಾರೆ. ನನ್ನ ಕಣ್ಣು ಮುಂದಿರೋದು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಅದರ್ವೈಸ್ ನನಗೆ ಅಷ್ಟು ನಾನು ದೊಡ್ಡವನಲ್ಲ, ಮೇಲಾಗಿ ಖಾಲಿನೂ ಇಲ್ಲ. ಖಾಲಿ ಇದ್ದರೆ ನನ್ನ ಅಭಿಪ್ರಾಯನ ಹೇಳ್ಬೋದಿತ್ತು. ಹಾಗಾಗಿ ಖಾಲಿ ಇಳಿದ ಮೇಲೆ ಆ ವಿಷಯ ಇಲ್ಲಿ ಅಪ್ರಸ್ತುತ ಅಂತ ನನ್ನ ವೈಯಕ್ತಿಕ ವಿಚಾರ. ಈಗ ಅಧಿಕಾರ ಯಾರಿಗೆ ಬೇಡ ಅಂತಾರೆ, ನಾನು ನನ್ನ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನನಗೆ ಮಂತ್ರಿ ಸಿಕ್ಕರೆ ಯಾರು ಬೇಡ ಅಂತಾರೆ. ಹಾಗಂತೇಳಿ 140 ಜನ ಶಾಸಕರು ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಜನತೆ ಆಶೀರ್ವಾದ ಮಾಡಿದೆ. ಅದರಲ್ಲಿ ನಾನು ಯಾವುದೇ ರೀತಿ ನಾನೇನು ಸನ್ಯಾಸಿ ಅಲ್ಲ ಒಂದು, ಆದರೆ ಇಲ್ಲಿ ಹಿರಿತನ ಅನ್ನೋದು ಇರ್ತದೆ, ಜ್ಯೇಷ್ಠತೆ, ಆಮೇಲೆ ಪ್ರಾದೇಶಿಕವಾರು, ಜಾತಿವಾರು, ಸೀನಿಯಾರಿಟಿ ಇವೆಲ್ಲ ಕನ್ಸಿಡರ್ ಆಗ್ತದೆ. ನಾನು ನನ್ನದೊಂದು ಕಲ್ಲು ಹಾಕ್ತೀನಿ, ತಗಲಿದ್ರೆ ಯಾರು ಬೇಡ ಅಂತಾರೆ. ಹಾಗಾಗಿ ಒಂದು ವೇಳೆ ಸಿಗಲ್ಲ ಅಂತ ಹೇಳಿದ್ರೆ ನನಗೇನಿಲ್ಲ, ಆಗಲಿ, ದೊಡ್ಡವ್ರ ಕೊಟ್ಟ ಮುಗಿಲಿ, ಕಾದು ನೋಡೋಣ, ನಮ್ಮ ದೈವದಲ್ಲಿದ್ದರೆ. ಇಲ್ಲ, ಅದು ನನ್ನ ಗಮನದಲ್ಲೇನಿಲ್ಲ. ಬಟ್ ನಾವು ಸಹ ಇದು ಜಗಳೂರು ಶಾಸಕ ದೇವೇಂದ್ರಪ್ಪ ಅವರ ಮಾತು. ನನಗೂ ಕೂಡ ಸಚಿವ ಆಗಬೇಕು ಅನ್ನೋ ಒಂದು ಆಕಾಂಕ್ಷೆ ಇದೆ, ನಾನೇನು ಸನ್ಯಾಸಿ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಮೊದಲೇನಾದರೂ ಒಪ್ಪಂದ ಆಗಿದ್ರೆ ಅಧಿಕಾರ ಹಂಚಿಕೆ ಆಗಲಿ, CM DCM ನಡುವೆ ಒಪ್ಪಂದ ಆಗಿದ್ರೆ ಹಂಚಿಕೆ ಆಗಲಿ ಅಂತ ಹೇಳಿದ್ದಾರೆ. ಸೊ ಜಗಳೂರು ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಹೊಸ ಬಾಂಬ್ ಹಾಕಿರೋದು. ಜೊತೆಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೂಡ ಹೇಳಿದ್ದಾರೆ. ಇದು ಸೆಪ್ಟೆಂಬರ್ ಕ್ರಾಂತಿ, ಒಂದು ಕಡೆ DCM ಅವರ ಟೆಂಪಲ್ ರನ್, ಜೊತೆಗೆ ಒಂದಷ್ಟು ಶಾಸಕರ ಅಭಿಪ್ರಾಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಈಗ DCM DK ಶಿವಕುಮಾರ್ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಹೋಗ್ತಿರುವಂಥದ್ದನ್ನು ಕೂಡ, ಇನ್ನೊಂದು ಕಡೆ ದೇವೇಂದ್ರಪ್ಪ ಅವರ ಸ್ಟೇಟ್ಮೆಂಟನ್ನು ಕೂಡ ನಾವು ಗಮನಿಸ್ಬೋದು. ಏನಾದರೂ ಆಲ್ರೆಡಿ ಒಪ್ಪಂದ ಆಗಿದ್ದರೆ ಅಧಿಕಾರ ಹಂಚಿಕೆ ಆಗಲಿ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಸದ್ಯಕ್ಕೆ ಏನಾಗ್ತಾ ಇದೆ, ಸೆಪ್ಟೆಂಬರ್ ಕ್ರಾಂತಿ ಸಂಬಂಧಪಟ್ಟ ಹಾಗೆ ರಾಜ್ಯದ ಬೆಳವಣಿಗೆಗಳು? ಅವಿನಾಶ್, ಒಂದ್ ಕಡೆ ಸಚಿವ ರಾಜಣ್ಣ ಅವರು ಹೇಳ್ತಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅನ್ನುವಂಥದ್ದನ್ನ, ಮತ್ತೆ ಪದೇ ಪದೇ ಅದನ್ನ ಹೇಳ್ತಿರುವಂತಹದ್ದು. ಮೊನ್ನೆ ಕೂಡ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ. ಅದು ಯಾವ ರೀತಿಯಾದಂತಹ ಕ್ರಾಂತಿ ಆಗುತ್ತೆ ಅನ್ನುವಂತಹ ಕುತೂಹಲ ಈಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಮೂಡಿರುವಂತಹದ್ದು. ಮುಖ್ಯವಾಗಿ ರಾಜ್ಯದ ಜನತೆಯಲ್ಲೂ ಕೂಡ ಈ ಒಂದು ಪ್ರಶ್ನೆ ಕಾಡ್ತಿದೆ, ಕ್ರಾಂತಿ ಅಂದ್ರೆ ಏನು ಅನ್ನುವಂತಹದ್ದು. ಅಂದ್ರೆ ಕ್ರಾಂತಿ ಅಂತಂದ್ರೆ KPCC ಅಧ್ಯಕ್ಷರ ಬದಲಾವಣೆಯ ಅಥವಾ CM ಬದಲಾವಣೆಯ, ಈ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ರಾಜಣ್ಣ ಅವರು ಹೇಳ್ತಿರ್ತಕ್ಕಂಥದ್ದು KPCC ಅಧ್ಯಕ್ಷರ ಬದಲಾವಣೆ ಆಗ್ಬಹುದು, ಜೊತೆಗೆ ಹಿರಿಯ ಸಚಿವರುಗಳ ಬದಲಾವಣೆಯಾಗಿ ಹೊಸ ಸಚಿವ ಸಂಪುಟ ಪುನರ್ರಚನೆ ಆಗ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ DCM DK ಶಿವಕುಮಾರ್ ಅವರು ಒಂದು ಉತ್ಸಾಹದಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನುವಂತಹ ಉತ್ಸಾಹದಲ್ಲಿ ಅವರು ಇರುವಂತಹದ್ದು. ಮತ್ತೆ ಅವರ ಬೆಂಬಲಿಗ ಶಾಸಕರುಗಳು ಕೂಡ ಅದೇ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ DK ಶಿವಕುಮಾರ್ ಅವರು ನಿರಂತರವಾದಂತಹ ದೇಗುಲ ಯಾತ್ರೆಯನ್ನ ಮಾಡ್ತಾ ಇರುವಂತಹದ್ದು. ಕಳೆದ ಒಂದು ವಾರದಲ್ಲಿ 2 ಬಾರಿ
ಬಾರಿ ಹಾಸನಕ್ಕೆ ತೆರಳಿದ್ದಾರೆ. ಹಾಸನಕ್ಕೆ ತೆರಳಿ ಅಲ್ಲಿ ಬಹುಮುಖ್ಯವಾದಂತಹ ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತಲೂ ಮುಂಚೆ ಯಾವ್ಯಾವ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ರು ಆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದು ಬರ್ತಾ ಇದ್ದಾರೆ. ಮತ್ತೆ ಅಲ್ಲಿ ಗದ್ದುಗೆಗಳ ಆಶೀರ್ವಾದವನ್ನು ಪಡೆದು ಬರ್ತಾ ಇದ್ದಾರೆ. ಬಹುಮುಖ್ಯವಾಗಿ ಮಠಾಧೀಶರು ಹೇಳ್ತಾ ಇರುವಂತಹದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿಶ್ವಾಸದಲ್ಲಿದ್ದಾರೆ. ನವೆಂಬರ್ನಲ್ಲಿ ಹೈಕಮಾಂಡ್ ನನ್ನತ್ತ ಒಲಿಯುತ್ತೆ, ಹೈಕಮಾಂಡ್ ನಾಯಕರು ನನಗೆ ಮುಖ್ಯಮಂತ್ರಿ ಆಗುವಂತೆ ಸೂಚನೆಯನ್ನು ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಇನ್ನೊಂದು ಕಡೆ ಶಾಸಕರುಗಳು ಕೂಡ ಒಂದಲ್ಲ ಒಂದು ಹೇಳಿಕೆಗಳನ್ನು ಈಗ ಕೊಡ್ತಾ ಇದ್ದಾರೆ. ದೇವೇಂದ್ರಪ್ಪ ಅವರು ಹೇಳಿದ್ದಾರೆ, ಜಗಳೂರು ಶಾಸಕರು ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಏನಾದರೂ ಆಗಿದ್ದೇ ಆದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿಯಾದ ಚರ್ಚೆ ಆಗಿದ್ದೇ ಆದಲ್ಲಿ ಅದು ಕೂಡ ಆಗಲಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ನಾಯಕತ್ವ ಯಾರಾಗಬೇಕು, ಮುಂದೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು ಚರ್ಚೆಯ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ, ಅವರ ಬೆಂಬಲಿಗರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಒಂದು ಕೂಗನ್ನ ಎತ್ತುತ್ತಾ ಇರುವಂತಹದ್ದು ಈಗಲ್ಲ, ಕಳೆದ 4-5 ತಿಂಗಳಿನಿಂದಲೂ ಕೂಡ ಅದೇ ರೀತಿಯಾದಂತಹ ಅವರ ಬೆಂಬಲಿಗರು ಕೂಗನ್ನ ಎತ್ತುತ್ತಾ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಶನಿ ಕಾಟ ಒಂದು ತಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹದ್ದು. ಅಂದ್ರೆ ಈಗ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂತಹದ್ದನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತಂದ್ರೆ ಹೈಕಮಾಂಡ್ ನಾಯಕರು ಅದನ್ನ ಒಪ್ಪಿಸಬೇಕಾಗುತ್ತೆ. ಮತ್ತೆ ನಾಯಕತ್ವ ಬದಲಾವಣೆಯ ಬಗ್ಗೆ ಬಹುಮುಖ್ಯವಾಗಿ ಚರ್ಚೆ ಆಗ್ಬೇಕಾಗತ್ತೆ. ಅದು ಚರ್ಚೆ ಆಗದ ಹೊರತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡುವಂತಹ ಸಾಧ್ಯತೆ ಕೂಡ ಇಲ್ಲ. ಹೀಗಾಗಿ ಒಂದ್ ಕಡೆ ಶಾಸಕರು ಮಾತಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ದೇಗುಲಗಳ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಶಾಸಕರುಗಳು ಕೂಡ ಈ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಅವಿನಾಶ್, ಧನ್ಯವಾದ ಹರೀಶ್.